ಇವತ್ತು ಜಡ್ಜ್ಮೆಂಟು ಇಲ್ಲ ಅದು. ಯಾಕೆ ಅಂತ ಹೇಳಿದ್ರೆ ಇದು ಎನ್ ಆರ್ ಪುರದ ಕರಪ್ಷನ್ ಪೊಲೀಸು ಕೋರ್ಟ್ ಸರ್ವೆಂಟ್ಸು ಟೈಪ್ ಮಾಡಬೇಕಾದ್ರೆ 27 ಇವತ್ತು ಜಡ್ಜ್ಮೆಂಟ್ ಅಂತ ಶೋ ಮಾಡಿದ್ದಾರೆ. ಅವನು ಕೋರ್ಟ್ ಪಿ ಸಿ ಕಾಲ್ ಮಾಡ್ದ, ವಾರೆಂಟ್ ಆಗ್ಬಿಡ್ತದೆ ಬರಲಿಲ್ಲ ಅಂತ ಹೇಳಿದ್ರೆ. ನಮಗೇನು ಅಷ್ಟು ತಲೆ ಅಲ್ವಾ? ಕಂಪ್ಲೇಂಟ್ ನಿನ್ಸ್ ಅದು ಹೆಂಗೆ ವಾರೆಂಟ್ ಮಾಡ್ತಾರೆ? ಅದು ನಿರಪರಾಧಿ ಅಂತ ಆರ್ಡ್ರ್ ಮಾಡಿರೋದು, ಆರ್ಡ್ರು ಆಗಿದೆ. ಅದೇನು ಜಡ್ಜ್ಮೆಂಟ್ ಆಗಬೇಕು, ಜಡ್ಜ್ ಸಿಗ್ನೇಚರ್ ಆಗಬೇಕು, ಪಾಯಿಂಟ್ ಮೆನ್ಷನ್ ಮಾಡಬೇಕು. ಆ್ಯಂಡ್ ಅದಕ್ಕೆ ಶೂರಿಟಿ ಕಟ್ಟಿರೋದು. ಈಗ ಅದು ಡೇಟ್ ಇತ್ತಲ್ಲ 27 ಅಂತ ಮಾಡಿದ್ಲಲ್ಲ, ಅದು ಯಾರು ಜಡ್ಜ್ ಅಲ್ಲ, ಟೈಪಿಸ್ಟು ಆಕೆ. ಈಗ ಅದು ಡೇಟು ಕರೆಕ್ಟಾಗಿ 6/7ಕ್ಕೆ ಹೋಗಿದೆ. 6/7 ಅದೇ ಡೇಟಲ್ಲೇ 6/7ಕ್ಕೆ ಹೋಗಿದೆ. ನಾನು ಫೋಟೋ ಹೊಡೆದು ಇಟ್ಕೊಂಡಿದ್ದೀನಿ. ಅವರು ಇಲ್ಲ ಅನ್ನೋಕ್ಕೆ ಬರೋದಿಲ್ಲ. ಇಂಥವು ಸುಮಾರು ಮಾಡಿದ್ದಾರೆ. ಅವ್ರ ನ್ಯಾಯಾಲಯದಲ್ಲಿರೋಂಥ ಕೋರ್ಟ್ ಸರ್ವೆಂಟ್ಸು ಮಾಡ್ತಾ ಇರ್ತಾರೆ, ಇಂಥವೆಲ್ಲ ಮಾಡ್ತಾ ಇರ್ತಾರೆ. ಇವೆಲ್ಲ ತಗ್ಲಾಕೊಂಡಿದೆ. ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್. ಓಕೆ, ಬಟ್ ಇವ್ರುಗಳಿಗೆ ಪೊಲೀಸನ್ನು ಹಾಳಾಗೋಕ್ಕೆ, ಗೋರ್ಮೆಂಟ್ ಸರ್ವೆಂಟ್ಸ್ ಹಾಳಾಗೋಕ್ಕೆ ಈ ಜಡ್ಜಸ್ಸೇ ಕಾರಣ. ಜಡ್ಜಸ್ಗಳು ಬಿಟ್ಟು ಒಂದು ಈಗೇನೋ ಒಂದು ನೋಟಿಸ್ ಕೊಟ್ಟಿರ್ಬೇಕಷ್ಟೆ. ಆ ನೋಟಿಸು, ಟ್ರಾನ್ಸ್ಫರು, ಸಸ್ಪೆಂಡು ಇವಕ್ಕೆಲ್ಲ ಬಗ್ಗಲ್ಲ. ಏನು ಮಾಡ್ಬೇಕಲ್ಲ ಪೊಲೀಸ್ನವರಿಗೆ? ಇದ್ರ ಹಿಂದೆ ಯಾರು ಮಾಡಿಸಿದ್ರು? ಕನ್ವಿಕ್ಷನ್ ಮಾಡಿ ಒಳಗಡೆ ಕಳಿಸ್ಕೊಡ್ತಾ ಇರಬೇಕು. 1 ವರ್ಷ 3 ವರ್ಷ ಕನ್ವಿಕ್ಷನ್ ಮಾಡಿ ಕಳಿಸ್ಕೊಡ್ತಾ ಇರಬೇಕು. ರೆಡ್ಡಿಂಗ್ ಕಾಲ್ ಬರೆದು ಕಳಿಸ್ಕೊಡ್ಬೇಕು. ಪೊಲೀಸ್ನವ್ರು ಹಾಳಾಗೋ ಕಾರಣನೇ ಜಡ್ಜಸ್, ಕರಪ್ಷನ್ ಜಡ್ಜಸ್, ಮೇಲ್ ಜಡ್ಜಸ್ಸು. ಈ ಫೀಮೇಲ್ ಜಡ್ಜಸ್ ಹಸ್ಬೆಂಡ್ ಹೋಗಿ ಮೀಟ್ ಮಾಡ್ಬಿಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಪ್ರೆಸರ್ ಹಾಕಿ ಮಾಡಿಸ್ಬಿಡ್ತಾರೆ. ಪೈನ್ ಆಗೋದು ನನಗೆ, ಎದೆಗೆ ಹೊಡೆದಿದ್ರು ಪೈನು, ಎಲ್ಲೆಲ್ಲ ಹೊಡೆದ್ಬಿಟ್ಟಾರೆ. ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ ಪಬ್ಲಿಕ್. ಎಲ್ಲ ವ್ಯವಸ್ಥೆನ ಸಂಪೂರ್ಣವಾಗಿ ಹಾಳು ಮಾಡೋಕೆ ಯಾರು? ಬ್ರಿಟಿಷ್ ಕಾಂಗ್ರೆಸ್ ಪಾರ್ಟಿ ಬಂದು ಕೂತಾನಲ್ಲ, ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ. ಮೋದಿ ಹಿಂಗೆ ಕೂದಲಲ್ಲಿ ಎತ್ತಾಕ್ಬಿಡ್ತಾನೆ ಅವನ್ನ. ಮೋದಿಗೆ ರಾಹುಲ್ ಗಾಂಧಿ ಅಂದರೆ ಭಾರಿ ಇಷ್ಟ, ಆರಾಮ್ಸ ಆಗ್ಬಿಟ್ಟ ಮೋದಿ. ಚೇತನ್ ಗೌಡರು ವಿರೋಧ ಪಕ್ಷದ ನಾಯಕ ಆಗಿದ್ರೆ ಮೋದಿ ಒಂದು ದಿನ ನಿದ್ದೆ ಮಾಡ್ತಾ ಇರಲಿಲ್ಲ. ಮೋದಿಗೆ ರಾಹುಲ್ ಗಾಂಧಿ ಹೆಂಗೆ ಹೇಳು, ಒಂದು ಸಣ್ಣ ಕೂದಲು ಅವನಿಗೆ ಹಿಂಗೆ ಯಾಸ್ಕಾಕ್ಬಿಡ್ತಾನೆ. ಅಯ್ಯೋ ದೇವ್ರೆ, ಅವನು ವಿರೋಧ ಪಕ್ಷದ ನಾಯಕನೋ ಏನೋ? ಅವ್ನು ಯಾರು ಮಾಡಿದ್ದೋ ಅದು ಏನು ಮಾಡ್ತಾನೋ? ಜೆರಾಕ್ಸ್ ಕಾಪಿ ವಿರೋಧ ಪಕ್ಷದ ನಾಯಕ. ಈಗ ಅವನಿಗೆ ಯಾರು ಈ ಎಲ್ಲ ಹೇಳ್ಕೊಡ್ಬೇಕು ಅವನಿಗೆ. ಒಂದು ಹಿಂದಿನ ದಿನ ಡ್ರಾಪ್ ಮಾಡಿ ಹೇಳ್ಕೊಟ್ರೆ ವಿರೋಧ ಪಕ್ಷದಲ್ಲಿ ಬಂದು ಅವ್ನು ಸ್ವಂತ ಏನಾದರೂ ಬಂದು ಮಾಡಿಬಿಡಲಿ ನೋಡೋಣ. ಅವ್ನು ಸ್ವಂತ ಏನಾದರೂ ಒಂದು ಮಾಡಲಿ. ನಿಂಗೆ ತಾಕತ್ತಿದ್ರೆ ಕಣಯ್ಯೋ, ನೀನು ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ರಾಹುಲ್ ಗಾಂಧಿ, ನೀನು ಸ್ವಂತ ನಿಂತ್ಕೊಂಡು ವಿರೋಧ ಪಕ್ಷದಲ್ಲಿ ಮಾಡೋ. ಅದು ಯಾರೋ ಹೇಳ್ಕೊಟ್ಟಿದ್ದು ಮಾಡಿದ್ದೆಲ್ಲ ಕೇಳಿದ್ರೆ ನೀನು ಗಾಂಡು ನನ್ನ ಮಗ ಆಗ್ತೀಯ, ಗಾಂಡು ಆಗ್ತೀಯ ನೀನು. ಅವ್ನು ಮೋದಿ ಖುಷಿ ಆಯಿತು, ಹಾಲು ಕುಡ್ದೆ. ನಿನ್ನೆ ಮೊನ್ನೆ ನನ್ನ ಜೈಲಲ್ಲಿಟ್ಟು ನೀನು ವಿರೋಧ ಪಕ್ಷದ ನಾಯಕ ಆದೆ. ನೀನೇ ನೀನೇ ಎನ್ ಆರ್ ಪುರದ ಪೊಲೀಸ್ನ, ನಿಂದೇ ಗೋರ್ಮೆಂಟ್ ಅಲ್ಲ, ಕರ್ಕೊಂಡೋಗಿ ಜೈಲಲ್ಲಿ ಇಡಿಸ್ದೆ. ವಿರೋಧ ಪಕ್ಷದ ನಾಯಕ ಆಗಿದೆಯಾ? ಆ ಕೋರ್ಟಲ್ಲಿ ಥಾಮಸ್ನ ಮುಂದೆ ಬಿಡ್ತಾ ಇರ. ನಮ್ಮನ್ನು ಸುಳ್ಯ ಮಗನೇ ಪಿ ಥಾಮಸ್ ಐತೆ ನನ್ನ ಮಗನೇ ನಿನಗೆ KJ ಜಾರ್ಜ್ಗೆ. ನಮ್ಮನ್ನು ಸುಳ್ಯ ಮಕ್ಕಳ SC STಗಳನ್ನೆಲ್ಲ ಕನ್ವರ್ಷನ್ ಮಾಡಿಬಿಟ್ಟು ದುಡ್ಡಿನ ಆಸೆಗೆ ಕೋಟಾ ನೋಟ್ ಚಲಾವಣೆ, ಗಾಂಜಾ, ಡ್ರಗ್ಸ್ ಎಲ್ಲ ಸಪ್ಲೈ ಕೊಡ್ತಾ ಇರೋ ಸುಳ್ಯ ಮಕ್ಕಳಲ್ಲಾದ್ರೆ ನಿನಗೈತೆ ಮಗನೇ, ಸುಳ್ಯ ಮಗನೇ. ಹಿಂಗೆ ಆಡ್ತಾ ಇರು ಕೋರ್ಟ್ ಪಿ ಚಿಕ್ಕಮಗಳೂರು ಥಾಮಸ್. ಅವನೊಬ್ಬ ಜಡ್ಜ್ ಇದ್ದ, ಮೈಕಲ್ ಕುನ್ನಾ ಅಂತ ಹೇಳ್ಬಿಟ್ಟು. ಅವ್ನ ಶಿಷ್ಯಂದ್ರು ರಿಟೈರ್ಡ್ ಆದ ಹೈಕೋರ್ಟ್ ಜಡ್ಜು. ಇನ್ನು ನಾರಿಮನ್ ಒಬ್ಬ ಇದ್ದಾನೆ, ಅವನು ರಿಟೈರ್ಡ್ ಆಗ್ಯಾನೆ. ಆಟಾಡ್ತಾ ಇರಲ್ಲ ಸುಪ್ರೀಂ ಕೋರ್ಟು, ಹೈಕೋರ್ಟು, ಇವ್ರದೆಲ್ಲ ನಿಮ್ಮ ಪಿಂಪ್ ಟೀಮು. ಸೊ ವಿರೋಧ ಪಕ್ಷದಲ್ಲಿ ಮೋದಿಗೆ ರಾಹುಲ್ ಗಾಂಧಿ ಒಂದು ಶಾಟಿಗೆ ಸಮ. ಏನು ಶಾಟಿಗೆ ಸಮಾನ. ಅದೇ ರಾಹುಲ್ ಗಾಂಧಿ ಜಾಗದಲ್ಲಿ ರಾಹುಲ್ ಗಾಂಧಿ ನಾನು ರಾಜ್ಯಸಭಾ ಮೆಂಬರ್ ಏನಾರು ಆಗಿದ್ದರೆ, ಮಮತಾ ಬ್ಯಾನರ್ಜಿ ಮಾಡಿದರೆ, ನಾನು ವಿರೋಧ ಪಕ್ಷದ ನಾಯಕ ಆಗ್ತಿದ್ದೆ. ಎಲೆಕ್ಷನ್ ಕಂಡಕ್ಟ್ ಆಗಿ ಮಾಡ್ಕೊಂಡು ಮಾಡ್ತಿದ್ದೆ. ರಾಷ್ಟ್ರಪತಿ ಕೋರ್ಟಲ್ಲೂ ಕೇಳಿದೆ. ಅಷ್ಟೊತ್ತಿಗೆ ಇವ್ರು ತಗೊಂಡೋಗ್ಬಿಟ್ಟು ಜೈಲಲ್ಲಿಟ್ಟರು. ಯಾರು? ರಾಹುಲ್ ಗಾಂಧಿ ಆ್ಯಂಡ್ ಸಿದ್ದರಾಮಯ್ಯ ಇವರೆಲ್ಲ ತಗೊಂಡೋಗಿಟ್ಟು ಅವ್ನು ವಿರೋಧ ಪಕ್ಷದ ನಾಯಕ ಮಾಡೋದು. ಮೋದಿಗೂ ಅದೇ ಬೇಕಿತ್ತು. ಚೇತನ್ ಗೌಡ್ರು ಆಗಿದ್ರೆ ಮೋದಿ ಉಸ್ಕಾಕ್ಬಿಡ್ತಿದ್ದೆ. ಮೋದಿ ಡೈಲಿ ನಿದ್ದೆ ಮಾಡ್ತಾ ಇರಲಿಲ್ಲ, ನಾಟ್ ಸ್ಲೀಪಿಂಗ್ ಮೋದಿ. ಚೇತನ್ ಗೌಡ್ರು ಆಪೋಸಿಟ್ ಲೀಡರ್, ಮೋದಿ ನಾಟ್ ಸ್ಲೀಪಿಂಗ್ ಪರ್ಸನ್. ವಾಟ್ ಮೋದಿ, ವಾಟ್ ಇಸ್ ದಿಸ್? ಜೈಲಲ್ಲಿ ಹಾಕ್ತೀರಾ 3 ಪಟ್ಟಿ ಕ್ರಿಮಿನಲ್ಸು? ಏನೋ ಅಲ್ಲಿ ರಾಷ್ಟ್ರಪತಿಗಳು ಚೇತನ್ ಗೌಡ್ರನ್ನ ರಾಜ್ಯಸಭಾ ಮೆಂಬರ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಏನಾರು ಅಮಿತ್ ಶಾ, ಗಾಂಡು ನನ್ನ ಮಗನೇ, ಏನಾದರೂ ತಪ್ಪಿಸ್ಬೇಕೈತೆ ಕಣ ನಿನಗೆ. ಅಮಿತ್ ಶಾ, ರಾಜನಾಥ್ ಸಿಂಗ್, ಗಡ್ಕರಿ, ಎಂಥ ಮಚ್ಚ ನೀನು? ಎಲ್ಲೂ ಕಾಣೋದೇ ಇಲ್ಲ. ಸೈಲೆಂಟ್ ಕಿಲ್ಲರ್ ನೀನು, ಮಹಾರಾಷ್ಟ್ರ ಸೈಲೆಂಟ್ ಕಿಲ್ಲರು. ನಿಂದು ಎಲ್ಲ ವೀಡಿಯೋ ನೋಡಿನ ಮಚ್ಚ, ತುಂಬ ಚೆನ್ನಾಗೈತೆ.
ನಿಂದು ಮತ್ತು ಮೋದಿದ್ದು ನಿಮ್ಮಿಬ್ಬರಲ್ಲಿ ಯಾರು ಸ್ಟ್ರಾಂಗ್ ಅಂತ ಪ್ರಿಯಾಂಕಾ ಚೋಪ್ರಾ ಹೇಳ್ಬೇಕು. ನಿಮ್ಮಿಬ್ಬರಲ್ಲಿ ಯಾರು ಮಾತ್ರೆ ತಗೊಂಡು ಸ್ಟ್ರಾಂಗ್ ಆಗಿರೋದು ಅಂತ. ರಾಹುಲ್ ಗಾಂಧಿ ಡ್ರಗ್ಸ್ ಮಾತ್ರ ತಗೊಂಡು ಸ್ಟ್ರಾಂಗ್ ಇದೆ ನಾನು. ಅದನ್ನು ಹೇಳ್ತಾಳೆ ಪ್ರಿಯಾಂಕಾ ಚೋಪ್ರಾ, ಪ್ರಿಯಾಂಕಾ ಗಾಂಧಿ ಅಲ್ಲ, ಪ್ರಿಯಾಂಕಾ ಚೋಪ್ರಾ. ರಾಹುಲ್ ಗಾಂಧಿ ಸ್ಟ್ರಾಂಗಾ, ಮೋದಿ ಸ್ಟ್ರಾಂಗಾ, ಗಡ್ಕರಿ ಸ್ಟ್ರಾಂಗಾ ಅಂತ. ಸೊ ಓಕೆ, ಅದೆಲ್ಲ ಸ್ಟ್ರಾಂಗ್ ಮುಂದೆ ಗೊತ್ತಾಗ್ತದೆ. ಎಲ್ಲ ಇಡ್ತೀನಿ ನನ್ನ ಮಕ್ಕಳ, ಇಡ್ತೀನಿ ಕೋರ್ಟಲ್ಲೇ. ಕೋರ್ಟು ಕರೆಕ್ಟ್ ಪಿಕ್ಚರ್ ಇಡ್ತೀನಿ. ಒಬ್ಬನು ಲಾಕ್ ಆಚೆ ತಪ್ಪಿಸ್ಕೊಂಬರ್ದು ಹಂಗೆ ಮಾಡ್ತೀನಿ. ರಾಜ್ಯಸಭಾ ಮೆಂಬರು, ಐ ರಿಕ್ವೆಸ್ಟ್ ಮೈ ಕಂಟ್ರಿ ಪ್ರೆಸಿಡೆಂಟ್ ಮುರ್ಮು ಮೇಡಮ್, ಐ ವಾಂಟ್ ರಾಜ್ಯಸಭಾ ಮೆಂಬರ್, ಪ್ಲೀಸ್ ಅಕ್ಸೆಪ್ಟ್ ಮೀ. So my country future is very important. I don't know English. I know only Kannada. I am the silent person, not violent person. So ನೆಕ್ಸ್ಟ್ ಏನಿದ್ರು ರಾಜ್ಯಸಭಾ ಮೆಂಬರ್ ಮಾಡಿದ್ರೆ ದೇಶದ ಹಿತ ಆ್ಯಂಡು ಮೈ ಕಂಟ್ರಿ ಫ್ಯೂಚರ್ ಇಂಪಾರ್ಟೆಂಟ್ ಆಗ್ತದೆ. ಮೈ ಪಾರ್ಟಿ TRP ಪಾರ್ಟಿ ದೇಶನ ನೆಕ್ಸ್ಟು 453 ಜನ MP ಗೆಲ್ಸ್ಕೊಬರ್ತೀನಿ. ಪಬ್ಲಿಕ್ ಟ್ರೂ ಪಬ್ಲಿಕ್. ಓಕೆ, ಆಲ್ ಮೈ ಕಂಟ್ರಿ ಪಬ್ಲಿಕ್, ಮೈ ಪಬ್ಲಿಕ್ ಟೀಮಿಗೆ ಸಲಾಂ. ಮಿಡ್ನೈಟ್ 12 ಗಂಟೆ ಮೇಲೆ, ಇವತ್ತು 28, 12 ಗಂಟೆ ಮೇಲೆ ಅಪ್ಲೋಡ್ ಮಾಡ್ತೀನಿ.